ಒಬ್ಬ ಯೂಟ್ಯೂಬರ್ಗಳಿದ್ದಾರೆ, ನಾನು ಮಾತನಾಡೋಣ. ನಾನು ಮೊದಲು ಧರ್ಮಸ್ಥಳಕ್ಕೆ ಹೋಗಿಲ್ಲ, ಈಗಲೂ ಹೋಗಿಲ್ಲ, ಮುಂದೆನೂ ಹೋಗೋ ಆಸಕ್ತಿ ಖಂಡಿತವಾಗಿಯೂ ಇಲ್ಲ. ಆದರೆ ಇಲ್ಲಿ ನಾನು ಮುಂದೇನಾಗುತ್ತೆ, ಹೆಗ್ಗಡೆಯವರ ಪರ ಮತ್ತು ವಿರೋಧ ಎರಡು ಕಡೆನೂ ತುಂಬಾ ಧ್ವನಿಗಳು, ದೃಶ್ಯಗಳು ಬರ್ತಾ ಇದ್ದಾವೆ, ಮಾಹಿತಿಗಳು ಬರ್ತಾ ಇದ್ದಾವೆ. ನಾನು ಮೇಯ್ನ್ ಇದನ್ನ ನೋಡ್ಬಿಟ್ಟು ನಕ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಇದ್ದೇ ಇರುತ್ತೆ ಪರ ವಿರೋಧ. ಆದರೆ ವಿರೋಧ ತುಂಬಾ ಹೆಚ್ಚು, ಪರ ಕಡಿಮೆ. ಹೆಗ್ಗಡೆಯವರ ವಿರೋಧ ಇರುವವರು ಸಹ ಒಂದು ಮಾತನ್ನ ಹೇಳ್ತಾರೆ, ಹಿಂದೆ CBI ಕೊಡಿ ಸೌಜನ್ಯ ಪ್ರಕರಣ ಅಂತ ಹೇಳಿದ್ದು ಹೆಗ್ಡೆ ಅವರು ಅಂತ. ಸುಳ್ಳು, ಹಸಿ ಸುಳ್ಳು. ಹೆಗ್ಡೆ ಕೂಡ ಅದೇ ಮಾತು ಹೇಳ್ತಾರೆ, ಆ ಮನುಷ್ಯ ಸುಳ್ಳು ಮನುಷ್ಯ, ಇಷ್ಟು ಸುಳ್ಳು ಹೇಳಬಾರ್ದು. ತುಂಬಾ ಜೋರಾಗಿ ಹೋರಾಟ ನಡೆದಿತ್ತು ಆಗ. ನಾವು ಅಗ್ನಿ ಪತ್ರಿಕೆಯಲ್ಲಿ ಏನು ಮಾಡಿದ್ವಿ 2013ರಲ್ಲಿ, ಒಂದು ಇವತ್ತು ವಕೀಲ ಆಗಿರೋ ಮುಕುಂದರಾಜ್, ಇನ್ನೊಬ್ರು ಇವತ್ತು ಕಾಂಗ್ರೆಸ್ ನಲ್ಲಿ ಸಕ್ರಿಯವಾಗಿ ತೊಡಗಿರೋ ನಮ್ಮ ಮಂಜುನಾಥ್ ಅದ್ದೆ, ಧರ್ಮಸ್ಥಳ ರಿಪಬ್ಲಿಕ್ ಅಂತಾನೆ ಮಾಡಿದ್ರು, ಕೊಟ್ಟಿರ್ಲಿಲ್ಲ. ಯಾವ ಕಾರಣಕ್ಕೂ CBI ಕೊಡ್ಲಿಲ್ಲ. CBI ಕೊಡ್ಲೇಬೇಕಾದಂತಹ ಒತ್ತಡವನ್ನ ಲೆಫ್ಟ್ನವರು, ನಾವು, ಆ ಕಾಲದಲ್ಲಿದ್ದ ಎಲ್ಲ ಪತ್ರಕರ್ತರು ಇವತ್ತು ಅವ್ರನ್ನ ಹಾಡಿ ಹೊಗಳ್ತಾ ಇದ್ದಾರೆ.